ಎಲ್ಲರಿಗೂ ನಮಸ್ಕಾರ. ಯಾರಿಗಾದರೂ ಸಹಾಯ ಮಾಡಬೇಕಾದ್ರೆ ದಯವಿಟ್ಟು ಅವ್ರ ಕಣ್ಮುಂದೆ ಸಹಾಯ ಮಾಡಬೇಕಾದ್ರೆ ಹುಷಾರಾಗಿ. ನಾನು ಲೊಕೇಶನಲ್ಲಿ ಮಧ್ಯಾಹ್ನ 1:30-2 ಗಂಟೆಗೆ ಗಾಡಿ ನಿಲ್ಲಿಸಿದ್ದೆ. ಸುತ್ತಮುತ್ತ ಮನೆ ಅದಿರಲಿಲ್ಲ, ಬಿಲ್ಡಿಂಗ್ಸ್ ಅದಿರಲಿಲ್ಲ, ಅಲ್ಲಿ ಡ್ಯೂಟಿ ಬೀಳ್ತಾ ಇರಲಿಲ್ಲ. ಬಿಡು 1 ಅವರ್ ಗಾಡಿ ರೆಸ್ಟ್ ಕೊಟ್ಬಿಟ್ಟು ಆಮೇಲೆ ಡ್ಯೂಟಿ ಎತ್ತಾನ ಅಂದ್ಕೊಂಡು ಗಾಡಿ ನಿಲ್ಲಿಸ್ಬಿಟ್ಟು ಕೂತಿದ್ದೆ. ದೂರದಲ್ಲಿ ಒಂದು ಗಾಡಿ ರಿಪೇರಿ ಆಗಿತ್ತು, ಟಾಟಾ AC ಮತ್ತು ಬೈಕು. 3 ಜನ ಹುಡುಗರು ರಿಪೇರಿ ಮಾಡ್ತಾಯಿದ್ರು. ನನ್ನ ಹತ್ರ ಬಂದು ಅಣ್ಣ ಒಂದು 7-8 ಜನ ಸ್ಪಂದರ್ ಇತ್ತಾನ ಕೊಟ್ಟೆ. ಮತ್ತು 5 ನಿಮಿಷಕ್ಕೆ ಬಂದು ಅದು ವಾಪಸ್ ಕೊಟ್ಟು ಅಣ್ಣ 11-12 ಜನ ಇದ್ರು ಕೊಡೋಣ, ಅದು ಕೊಟ್ಟೆ. ಮತ್ತೆ ವಾಪಸ್ ಬಂದರು, ಅಣ್ಣ ವೀಲ್ ಸ್ಪಂದರ್ ಇತ್ತು ಅಂದು, ಅದು ಕೊಟ್ಟೆ, ವಾಪಸ್ ಬಂದರು. ಆಮೇಲೆ ಟ್ಯಾಂಕ್ಸ್ ಅಂತಂದರು. ನಾನು ಬಿಡು 1 ಅವರ್ ಇರ್ತೀವಲ್ಲ ಊಟ ಮಾಡೋಣ ಅಂದ್ಕೊಂಡು ಗಾಡಿ ಕೂತು ಒಂಥರ ಆಗಿರುತ್ತೆ, ನಡ್ಕೊಂಡು ಹೋಗೋಣ ಅಂತ ಗಾಡಿ ಲಾಕ್ ಮಾಡಿಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ನಡ್ಕೊಂಡೋದೆ. ಹೋಟ್ಲು ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು 3 ಜನದಲ್ಲಿ ಒಬ್ಬ ಹುಡುಗ ನನ್ನ ಫಾಲೋಅಪ್ ಮಾಡ್ತಾನೆ. ನಾನು ನೋಡಿದೆ ಇವನೇ ಹಿಂದೆ ಬರ್ತಾವನು ಅಂತ. ಇದು ಅವನು ಊಟ ಓದ್ತಾ ಇರ್ಬೋದು ಅಂದ್ಕೊಂಡು ಹೋದ. ಒಂದು ಚಿಕ್ಕ ಹೋಟ್ಲು ಸಿಕ್ತು. ಅಲ್ಲಿ ಪ್ಲೇಟ್ ನೇಮ್ ಇದಾಕಿದ್ದು ಎಷ್ಟೆಷ್ಟು ರೂಪಾಯಿ ಅಂತ ನೋಡ್ಕೊಂಡು ನಿಂತಿದ್ದೆ. ದೂರದಲ್ಲಿ ಹುಡುಗ ಮೂಲೆ ನಿಂತ್ಕೊಂಡು ಅಣ್ಣ ಹಿಂಗೆ ಮಾತಾಡ್ತಾನೆ. ಈ ಹುಡುಗ ಮೂಲೆಲ್ಲ ನಿಂತ್ಕೊಂಡಾನೆ. ಮತ್ತು ನೆಟ್ವರ್ಕ್ ಇರೋಲ್ಲ, ಇಲ್ಲ ಊಟಕ್ಕೆ ಬರ್ತಾ ಇರಬೇಕು ಅವನು ಅಂದ್ಕೊಂಡು ಸುಮ್ಮನೆ ಆಗೋದು. ಬೇರೆ ಊಟ ಮಾಡ್ತಾಯಿತ್ತು, ತಟ್ಟೆಲ್ಲ ನೋಡಿದೆ, ಯಾಕೋ ಊಟ ಸ್ವಲ್ಪ ಸೋಡಾ ಗಿಡ ಹಾಕಿರಂಗಿತ್ತು. ವಾಪಸ್ ಬಂದ್ಬಿಟ್ಟೆ ಬೇಡ ಅಂತ. ನಾನು 2 ಹೆಜ್ಜೆ ಹಿಂದೆ ಇಡ್ತಾ ಇದ್ದಂಗೆ ಆ ಹುಡುಗ ಚಕ್ಕನ ಫಾಸ್ಟಾಗಿ ಹೊರಟದ. ನಾನು ಏನು ನಾರ್ಮಲಾಗಿ ನಾನು ಫಾಸ್ಟಾಗಿ ಹೊರಟದೆ, ಏನೋ ಮಿಸ್ ಹೊಡಿತೈತೆ ಅದು ಅಷ್ಟೊಂದು ತಲೆ ಕೆಡ್ಸ್ಕೊಂಡಿಲ್ಲ. ಸೀದಾ ಬಂದ್ಬಿಟ್ಟೆ. ಅದ್ರಲ್ಲಿ ಕೂತ್ಕೊಂಡೆ. ಆ 3 ಜನ ಮುಖ ನೋಡಿದೆ. ಆ ಹುಡುಗನ ಮುಖ ಒಂಥರ ಬೇರೆ ಥರ ಆಗ್ಬಿಟ್ಟಿತ್ತು, ಮೊದಲಿದ್ದಂಗೆ ಇರಲಿಲ್ಲ. ಏನೋ ತಪ್ಪು ಮಾಡದೇ ಇರಲ್ಲ ಮುಖ ಹಾಗೆ. ಆಮೇಲೆ ಏನಾಯ್ತು ಅಂದರೆ, ಇಲ್ಲಿ ನಾನು ಅವ್ರ ಕಣ್ಮುಂದೆ ಪೂರ್ತಿ ಸೆಟಪ್ ನೋಡಿ, ಪೂರ್ತಿ ಸೆಟಪ್ ಇಟ್ಟಿದ್ದೀನಿ ಇದರೊಳಗೆ ಸ್ಕ್ರೂ ಡ್ರೈವರು, ಫ್ಯೂಸ್ಗಳು, ಕಟ್ಟಿಂಗ್ ಬ್ಲೇಯರ್, ಗಾಡಿಗೆ ಏನೇನು ಬೇಕೆಲ್ಲ ಇಟ್ಟಿರ್ತೀನಿ. ನಾನು ಅವ್ರ ಕಣ್ಮುಂದೆ ತೆಗೆದಿದ್ದು. ಆವಾಗ ಅರ್ಥ ಆಯಿತು. ಯಾಕಂದರೆ ನಾನು ಈ ಮ್ಯಾಟ್ ಕಿತ್ತೋಗೈತೆ ನಂದು, ಈ ಸಪೋರ್ಟ್ ಕಿ ಕೋಲ್ ಇಟ್ಟಿರ್ತೀನಿ. ಇದು ಯಾರೋ ಎತ್ತಿದ್ರು ಗೊತ್ತಾಗಲಿ ನನಗೆ ಅಂತ. ಇದು ಮಿಸ್ ಹೊಡಿತಿತ್ತು, ಇದು ಬಿದ್ದುಬಿಟ್ಟಿತ್ತು ಕೆಳಗಡೆ. ಆವಾಗ ಅರ್ಥ ಆಯಿತು. ನಾನು ಹೋದ್ಮೇಲೆ ನನ್ನೊಬ್ಬ ಫಾಲೋಅಪ್ ಮಾಡಿ ನನಗೆ ಇಲ್ಲಿರೋ ಹುಡುಗರು ತಿಳಿಸೋನೆ. ಈ ಸೆಟಪ್ ನೋಡೋರಲ್ಲ, ಹಿಂಗೆ ಅವ್ರ ಅವಶ್ಯಕತೆ ಐತಲ್ಲ, ಇದನ್ನೆಲ್ಲ ಎತ್ಕೊಳ್ಳೋಕೆ ಟ್ರೈ ಮಾಡೋರೆ. ಆದರೆ ನಾನು ದೇವ್ರ ದಯಿಂದ ಊಟ ಮಾಡಿಲ್ಲ ವಾಪಸ್ ಬಂದ್ಬಿಟ್ಟೆ. ಟಕ್ಕಂದು ವಾಪಸ್ ಹೋಗೋರೆ ಅಂತ ಅನಿಸುತ್ತೆ. ಇದು ನನಗೆ ಅನಿಸಿದ್ದು. ಯಾಕಂದ್ರೆ ಅವ್ರ ಮುಖ ನೋಡಿದಾಗ ಆವಾಗ ಇದ್ದಿದ್ದು ಆ ಧೈರ್ಯ ಇವಾಗ ಇರಲಿಲ್ಲ. ಹೋಗೋವ್ರನ್ನ ಕೇಳೋಣಂದರೆ ಸಾಕ್ಷಿ ಇಲ್ಲ ನನ್ನ ಹತ್ರ. ಆದರೆ ಹುಷಾರಾದೆ. ಈ ರೀತಿ ಇವ್ರು ಮಾಡೋದ್ರಿಂದ ಮುಂದಿನ ಸಲ ಯಾರಿಗಾದ್ರು ಅವಶ್ಯಕತೆ ಇದ್ದಾಗ ನಮ್ಮ ಹತ್ರ ಸಹಾಯ ಮಾಡೋ ಶಕ್ತಿ ಇದ್ದರೂ ಕೂಡ ಸಹಾಯ ಮಾಡೋಕ್ಕೆ ಮನಸ್ಸು ಬರೋದು. ದಯವಿಟ್ಟು ಒಬ್ಬರು ಸಹಾಯ ಮಾಡ್ತಾವ್ರೆ ಅಂದರೆ ಸಹಾಯ ಮಾತ್ರ ಬಯಸ್ಕೊಳ್ಳಿ. ಇಲ್ಲ ನೀವೇ ಇದೆಲ್ಲ ಎಷ್ಟು 400-500 ರೂಪಾಯಿ ಆಗುತ್ತೆ. ಎಕ್ಸ್ಟ್ರಾ ಐಟಮ್ಗಳು, ಸ್ಪಾನರು, ಕಟ್ಟಿಂಗ್ ಬ್ಲೇಯರ್, ಸ್ಕ್ರೂ ಡ್ರೈವರು, ಫ್ಯೂಸ್ಗಳು ಇಟ್ಕೊಂಡ್ರೆ ಆಯ್ತಪ್ಪ ಅಲ್ವಾ ಎಮರ್ಜೆನ್ಸಿಗೆ. ಇನ್ನೊಬ್ಬರಿಗೆ ಈ ರೀತಿ ನಾವಿಟ್ಟಿರೋ ಐಟಮ್ನ ಅವ್ರು ತೊಗೊಳ್ಳೋದು, ನಾವು ಬಂದಾಗ ಸಡನ್ ನಮ್ಗೆ ಗೊತ್ತೇ ಇರೋಲ್ಲ, ಎಲ್ಲ ಗಾಡಿ ನಿಂತೋಗುತ್ತೆ, ಬಿಡಪ್ಪ ನನ್ನ ಹತ್ರ ಐಟಮ್ ಇರುತ್ತೆ ಅನ್ಕೋತೀವಿ, ಏನಿರಲ್ಲ. ದಯವಿಟ್ಟು ಹುಷಾರಾಗಿ ನೀವು ಕೂಡ. ಥ್ಯಾಂಕ್ ಯು. ಒಳ್ಳೆಯದಾಗಲಿ.